ಅದು ಚುಮು ಚುಮು ಬೆಳಗಿನ ಜಾವ. ಫೆಬ್ರವರಿ ತಿಂಗಳ ಚಳಿ ಬೆನ್ನ ಮೂಳೆಯ ಆಳದಲ್ಲಿ ನಡುಕ ಹುಟ್ಟಿಸುತ್ತಿತ್ತು. ಎಷ್ಟಗಲ ಕಣ್ಣು ಬಿಟ್ಟರೂ ಕವಿದ ಮಂಜಿನಲ್ಲಿ ಎಲ್ಲ ಅಸ್ಪಷ್ಟ. ಕೈಯಲ್ಲಿದ್ದ ಇಂಗ್ಲಿಷ್ LG ಬಂದೂಕಿನ ಟೆಲಿಸ್ಕೋಪಿಗೆ ಮತ್ತೆ ಮತ್ತೆ ಕಣ್ಣಿಟ್ಟು ನೋಡುತ್ತಿದ್ದ ಚೌಧರಿ ಬಲದೇವ್ ಸಿಂಗ್. ಆ ಕಿಟಕಿ ಅಸ್ಪಷ್ಟವಾಗಿ ಕಾಣುತ್ತಿತ್ತು. ಅಸಲು ಅದು ಪೂರ್ತಿಯಾಗಿ ಕಿಟಕಿಯೂ ಅಲ್ಲ, ಕೋಟೆಯ ಒಳಗಿನ ಗೋಡೆಯ 2 ಕಲ್ಲು ಕಿತ್ತಿದಂತೆ ಇತ್ತು. ತಾನು ಕುಳಿತ ಜಾಗದಿಂದ ಅದು ಸರಿಯಾಗಿ ಕಂಡರೆ ಸಾಕು, ಹಾರಿಸಿದ ಗುಂಡು ಗುರಿ ತಪ್ಪದಿದ್ದರೆ ಸಾಕು. ಹರಿಯಾಣದಿಂದ ಬಿಕಾನೇರ್ಗೆ ಕೇವಲ ಒಬ್ಬ ಡ್ರೈವರ್ನೊಂದಿಗೆ ಮತ್ತು 8 ದಿನಗಳ ರೇಷನ್ನೊಂದಿಗೆ ಬಂದು ತಲುಪಿದ್ದ ಬಲದೇವ್ ಸಿಂಗ್. ಅವನು ತಂದದ್ದು ಎಂತಹ ಆರ್ಡಿನರಿಯಾದ ಕಮಾಂಡರ್ ಜೀಪು ಅಂದರೆ ಅದರ ಓಡಾಟವನ್ನು ಒಬ್ಬ ಬಿಕಾನೇರದ ಕಿತ್ತೋದ ಮೆಕ್ಯಾನಿಕ್ ಸಹಿತ ಗುರುತಿಸುವಂತೆ ಇರಲಿಲ್ಲ. ಅಷ್ಟು ಸರಳವಾಗಿತ್ತು. ಆದರೆ ಬಲದೇವ್ ಸಿಂಗ್ ಅದಕ್ಕೆ ಬೇರೆಯದ್ದೇ ಇಂಜಿನ್ ಕೂಡಿಸಿದ್ದ. ಒಮ್ಮೆ ಗ್ಯಾಸ್ ಪೆಡಲ್ ತುಳಿದ್ರೆ ಸಾಕು, 160 ಕಿಲೋಮೀಟರಿನ ಹುಚ್ಚು ಕುದುರೆಯ ವೇಗ. ಬಿಕಾನೇರದಿಂದ 16 ಮೈಲಿ ದೂರದ ಊರು ರಾಮ್ ಕಿಶನ್ ಸಿಂಗ್ ಸಿಯಾಗಿಯದ್ದು. ಕೋಟೆ ಅಂದರೆ ಏನು? ಅಕ್ಷರಶಃ ಕೋಟೆಯೇ. ಆ ಕೋಟೆಯ ಪಕ್ಕದ ಬಯಲಿನಲ್ಲಿ ಬೀಡು ಬಿಟ್ಟ ಹಿರಣ್ ಶಿಕಾರಿಗಳು ಪಂಜಾಬ್ದವರ, ಹರಿಯಾಣದವರ? ಭಗವಂತನಿಗೇ ಗೊತ್ತು. ಅವರು ಚೌಧರಿ ಬಲದೇವ್ ಸಿಂಗ್ ಬರೋದಕ್ಕೆ 20 ದಿನ ಮುಂಚೆಯೇ ಆ ಹಳ್ಳಿಗೆ ಬಂದು ಕೋಟೆಯ ಪಕ್ಕದ ಬಯಲಿನಲ್ಲಿ ಚಿಕ್ಕ ಚಿಕ್ಕ ಡೇರೆಗಳನ್ನು ಹಾಕಿಕೊಂಡಿದ್ದರು. ಇದ್ದವರೆಲ್ಲ ಹೆಂಗಸರೇ, ಹೆಚ್ಚು ಕಡಿಮೆ ವಯಸ್ಸಾದವರು. ಮನೆ ಮನೆ ತಿರುಗಿ ಎಣ್ಣೆ ಮಾರ್ತೀವಿ, ನೋವಿನ ಎಣ್ಣೆ, ಉಡದ ತುಪ್ಪ, ನವಿಲಿನ ಅಂಡ. ಮೊದಲಿಗೆ ಅವರನ್ನೂ ನಂಬಿರಲಿಲ್ಲ ರಾಮ್ ಕಿಶನ್ ಸಿಯಾಗಿ. ಅವನಿಗೆ ಮೈ ತುಂಬ ಶತ್ರುಗಳು, ಕ್ಷಣಕ್ಕೊಮ್ಮೆ ಮರಣ ಭಯ. ಆದರೆ ಅವನ ಕಡೆಯ ಜನ ಬಂದು ಬಯಲಲ್ಲಿ ಡೇರೆ ಹಾಕಿಕೊಂಡಿದ್ದ ಹಿರಣ್ ಶಿಕಾರಿಗಳನ್ನು ಒಂದೊಂದು ಡೇರೆ ಬಿಡದಂತೆ ತಲಾಶ್ ಮಾಡಿ ಪರಿಶೀಲಿಸಿದ್ದರು. ಅವರದ್ದು ಮೊದಲಿನಿಂದಲೂ ಜಿಂಕೆ, ಉಡ, ನವಿಲು, ನರಿ ಹಿಡಿಯುವ ಹೀನ ಅಲೆಮಾರಿ ಜಾತಿ. ಅವರಲ್ಲಿ ಗಂಡಸರು ಭಯಂಕರ ಕುಡುಕರು, ಊರು ಬಿಟ್ಟು ಕದಲೋದೇ ಇಲ್ಲ. ಈ ಹೆಂಗಸರು ಉಡದ ತುಪ್ಪಕ್ಕೆ ಡಾಲ್ಡಾ ಬೆರೆಸಿ, ನವಿಲಿನ ಅಂಡಕ್ಕೆ ಕೋಳಿ ಮೊಟ್ಟೆಯ ಹಳದಿ ಬೆರೆಸಿ, ಕಾಡು ಜೇನಿನ ಹೆಸರಿನಲ್ಲಿ ಕೆಲಸಕ್ಕೆ ಬಾರದ ಜೋನಿ ಬೆಲ್ಲ ಬೆರೆಸಿ ಮಾರುವ ಜನ. ಹೆಚ್ಚಿಗೆ ಗಂಡಸರೇ ಇರಲಿಲ್ಲ. ಮತ್ತು ಇದ್ದವರ್ಯಾರು ಬಂದೂಕು ಕೈಯಲ್ಲಿ ಎತ್ತಲಾಗದ ಸಣಕಲ ಮುದುಕರು ಅಂತ ಖಚಿತಪಡಿಸಿಕೊಂಡ ಮೇಲೆಯೇ ರಾಮ್ ಕಿಶನ್ ಸಿಂಗ್ ಸಿಯಾಗಿ ಆ ಹಿರಣ್ ಶಿಕಾರಿಯವರ ಡೇರೆಗಳನ್ನು ಅಲ್ಲಿರಲು ಬಿಟ್ಟಿದ್ದ. ಅವನಿಗೆ ಗೊತ್ತಿರದಿದ್ದ ಒಂದು ಸಂಗತಿ ಅಂದರೆ, ಕೆಲಸವಾಗಲಿಕ್ಕೆ ಕೇವಲ 8 ದಿನ ಮುಂಚೆ ಬಂದು ಒಂದು ಡೇರೆಯಲ್ಲಿ ಸೇರಿಕೊಂಡವನು ಭೀಷಮ್ನ ಅಳಿಯ ಚೌಧರಿ ಬಲದೇವ್ ಸಿಂಗ್. ಅವನು ಜನ್ಮದಲ್ಲೇ ಎಂದು ಹಾಗೆ ಡೇರೆಯಲ್ಲಿ, ಬಯಲಿನಲ್ಲಿ ಹಿರಣ್ ಶಿಕಾರಿಯಂತಹವರ ಮಧ್ಯೆ ಮಲಗದವನಲ್ಲ. ಜೊತೆಗೆ ಬಂದಿದ್ದವನು ಭೋಲಾ. ಹೆಸರಿಗೆ ಡ್ರೈವರ್ನೇ ಹೊರತು ಪಕ್ಕ ಅಡುಗೆ ಭಟ್ಟ. ಪ್ರತಿನಿತ್ಯ ಚೌಧರಿಗೆ ಪರಾಟ ಮಾಡಿ ಹಾಕ್ತಾ ಇದ್ದ. ಚೌಧರಿ ಬಲದೇವ್ ಸಿಂಗ್ ಗಮನಿಸಿದ್ದುದೆಂದರೆ, ಬಿಕಾನೇರ್ನಿಂದ ಅನತಿ ದೂರದಲ್ಲಿರುವ ಅವನ ಹಳ್ಳಿಯಿಂದ ರಾಮ್ ಕಿಶನ್ ಸಿಯಾಗಿ ಕೆಲಸ ಇರಲಿ ಬಿಡಲಿ ಪ್ರತಿನಿತ್ಯ ಬೆಳಗ್ಗೆ 11ಕ್ಕೆ ಮೊಲದ ಬಿಳುಪಿನ ಜುಬ್ಬಾ ಪೈಜಾಮ ಹಾಗೂ ಮಣಭಾರದ ಚಿನ್ನ ಧರಿಸಿಕೊಂಡು ಬಿಕಾನೇರ್ಗೆ ಬರ್ತಾನೆ. ಅಲ್ಲಿ ಅವನಿಗೆ ವ್ಯವಹಾರ ಇದೆ, ಸಖಿಯರಿದ್ದಾರೆ, ಎಲ್ಲಿಗೆ ಹೋದರೂ ಜನ ಮುತ್ಕೊಳ್ತಾರೆ. ಬಿಕಾನೇರದಲ್ಲಿ ಶಾಸಕ ಅಂತ ಇದ್ದವನು ಕಸಕ್ ಸಮ. ಇವನಿಗೆ ಮಾತ್ರ ದೇವರಿಗೆ ಸಿಗುವಷ್ಟು ಮರ್ಯಾದೆ. ವಿಚಿತ್ರ ಅಂದರೆ, ಅವನು ಬಿಕಾನೇರ್ಗೆ ಹೋದವನೇ ಕೊಂಚ ಹೊತ್ತು ಒಂದು ಅತ್ಯಂತ ಮಾಮೂಲಿಯಾದ ಸೈಕಲ್ ಶಾಪ್ನಲ್ಲಿ ಕೂರ್ತಾ ಇದ್ದ. ಶಾಪಿನ ಒಡೆಯ ಇವನ ಗೆಳೆಯನಿರಬಹುದಾ? ಓಹೋ, 2ನೇ ದಿನಕ್ಕೆ ಗೊತ್ತಾಗಿತ್ತು. ಶಾಪ್ನ ಎದುರಿಗೆ ರಾಮ್ ಕಿಶನ್ ಸಿಯಾಗಿಯ ಅಪರೂಪದ ಸುಂದರಿಯಾದ ಗೆಳತಿಯೊಬ್ಬಳ ಮನೆ ಇದೆ. ಇವನು ಹೋಗಿ ಅಲ್ಲಿ ಕುಳಿತ ಅಂತಂದರೆ ಕಿಟಕಿಯಲ್ಲಿ ಅವಳು ಕಾಣ್ತಾಳೆ. ರಾತ್ರಿಯ ಸಮೃದ್ಧ ಮೈಥುನಕ್ಕೆ ಅದು ಸಂಕೇತ. ಅಲ್ಲೇ ಮುಗಿಸ್ಬಿಡ್ಲಾ? ಬಲದೇವ್ ಸಿಂಗ್ ಚೌಧರಿ 2 ಸಲ ಯೋಚನೆ ಮಾಡ್ದ. ರಾಮ್ ಕಿಶನ್ ಸಿಯಾಗಿ ಪ್ರತಿನಿತ್ಯ ಎದ್ದೇಳುತ್ತಿದ್ದುದೇ ಕನ್ನಡಿಯಲ್ಲಿ ಸಾವಿನ ಮುಖ ನೋಡಿ. ಅವನಿಗೆ ಅಕಾಲ ಮೃತ್ಯು ಯಾವ ಕ್ಷಣದಲ್ಲಾದರೂ ಬರಬಹುದಾಗಿತ್ತು. ಎಷ್ಟು ಎಚ್ಚರವಿರುತ್ತಿದ್ದನೆಂದರೆ, ಬಹುಶಃ ಬೆತ್ತಲೆಯಾದ ಸಖಿಯ ಜೊತೆಗೆ ಮಲಗುವಾಗಲೂ ರಿವಾಲ್ವರ್ ಪಕ್ಕದಲ್ಲಿಟ್ಕೊಂಡು ಮಲಗುತ್ತಾ ಇದ್ದ.
ಅದಕ್ಕಿಂತ ಮಿಗಿಲಾಗಿ ಅವನಿಗೆ ಇದ್ದುದು ಝೆಡ್ ಸೆಕ್ಯೂರಿಟಿ. ಹೋದ 2ನೆಯ ದಿನವೇ ಸಿಯಾಗಿಯನ್ನ ಮತ್ತೆಲ್ಲೂ ಮುಟ್ಟಲು ಸಾಧ್ಯವಿಲ್ಲ ಎಂಬುದು ಬಲದೇವ್ ಸಿಂಗ್ ಚೌಧರಿಗೆ ಮನವರಿಕೆಯಾಗಿತ್ತು. ಆದರೆ ಸರಿಸುಮಾರು 7 ದಿನ ಅವನು ಅದನ್ನೇ ಗಮನಿಸಿದ್ದ. ಕಿಟಕಿಯಲ್ಲಿ ಬಾಯಿ ಮುಕ್ಕಳಿಸಿ ಉಗುಳುತ್ತಾನೆ. ಭೋಲಾ, ಗಾಡಿ ರೆಡಿ ಮಾಡು. ಬಂದೂಕಿನ ಶಬ್ದ ಕೇಳಿಸಿದ ಮರುಕ್ಷಣ ಇಗ್ನಿಷನ್ ತಿರುಗಿಸು ಎಂದಷ್ಟೇ ಹೇಳಿ ಸಿಯಾಗಿಯ ಕೋಟೆಯ ಕಿಟಕಿ ಕಾಣುವಷ್ಟು ದೂರದಲ್ಲಿ ಕಂಬಳಿ ಹೊದ್ದು ತನ್ನ ಇಂಗ್ಲಿಷ್ LG ಬಂದೂಕನ್ನ ಎದೆಗೆ ಅವಚಿಕೊಂಡು ಕುಳಿತ ಬಲದೇವ್ ಸಿಂಗ್ ಗಡಿಯಾರ ನೋಡಿಕೊಂಡ. 8:13. ಹೆಚ್ಚೆಂದರೆ ಇನ್ನೊಂದು ಅರ್ಧ ಗಂಟೆ ಬದುಕ್ತಾನೆ ರಾಮ್ ಕಿಶನ್ ಸಿಯಾಗಿ. ಈ ಬಾರಿ ನಾನು ಗುರಿ ತಪ್ಪಿದ್ರೆ ಹುಟ್ಟಿದ್ದು ಚೌಧರಿ ರಕ್ತಕ್ಕಲ್ಲ. ಇದೇ LG ಬಂದೂಕಿನಿಂದ ಒಂದು ಗುಂಡು ಹೊಡೆದುಕೊಳ್ಳುತ್ತೇನೆ, ಎದೆಯಿಂದ ಆರ್ಪಾರ್. ಆಗ ಆಯಿತು 8:16. ಬಲದೇವ್ ಸಿಂಗ್ ಹಾರಿಸಿದ ಗುಂಡು ಎಂತಹ ಅನಾಹುತಕಾರಿಯಾಗಿತ್ತು ಅಂದರೆ, ಮುಕ್ಕಳಿಸಿದ ಬಾಯಿ ಉಗುಳಲಿಕ್ಕೆ ಕಿಟಕಿಗೆ ಬಂದ ರಾಮ್ ಕಿಶನ್ ಸಿಯಾಗಿ ಹಾಗಿರಲಿ, ಅವನ ಹಿಂದೆ ನೀರು ಹಿಡಿದು ನಿಂತಿದ್ದ ಅವನ ಮನೆಯ ಕೆಲಸದ ಆಳಿನ ತಲೆ ಕೂಡ ಚಟ್ನಿ, ಬಿಚ್ಚಿಟ್ಟ ಕ್ಯಾಬೇಜಿನಂತಾಗಿತ್ತು. ಪಾಪ, ಅವನು ಅಮಾಯಕ. ಆದರೆ ಝೀರೋ ರಿಸ್ಕ್ ಸಿದ್ಧಾಂತಕ್ಕೆ ಗಂಟು ಬೀಳಲು ಬಲದೇವ್ ಸಿಂಗ್ ಚೌಧರಿ ಇಂಟೆಲಿಜೆನ್ಸ್ ವಿಂಗಿನ ಮೂರ್ಖ ಉದ್ಯೋಗಿ ಅಲ್ಲವಲ್ಲ. ಲೆಹಾಶ್ಮೆದ್. ಬಿಕಾನೇರದ ಪೊಲೀಸರಿಗೆ ಸುದ್ದಿ ಮುಟ್ಟ ಹೊತ್ತಿಗೆ ಟರ್ಬೋ ಇಂಜಿನ್ ಕೂರಿಸಿದ್ದ ಕಮಾಂಡರ್ ಜೀಪು ಜಿಲ್ಲೆಯ ಸರಹದ್ದು ದಾಟಿ ತುಂಬಾ ದೂರಕ್ಕೆ ಹೋಗಿತ್ತು. ಆ ತನಕ ಚೌಧರಿ ಬಲದೇವ್ ಸಿಂಗ್ ಇರ್ತಾ ಇದ್ದ ಡೇರೆಯಲ್ಲಿ ಒಬ್ಬ ಹಸಿ ಬಾಣಂತಿ ತನ್ನ 13 ದಿನದ ಕೂಸಿನೊಂದಿಗೆ ಮಲಗಿದ್ದಳು. ಪೊಲೀಸರು ಕಂಗಾಲಾಗಿದ್ದರು. ಇಡೀ ಬಿಕಾನೇರ್ ಕಂಗಾಲಾಗಿತ್ತು. ರಾಜಸ್ಥಾನದಲ್ಲಿ ದೊಡ್ಡ ಸಂಚಲನ. ಏಕೆಂದರೆ ರಾಮ್ ಕಿಶನ್ ಸಿಯಾಗಿ ಭಾರತದ ಭಾವಿ ಪ್ರಧಾನಿ ವಿಪುಲ್ ಗಾಂಧಿಯ ಅತ್ಯಂತ ಆತ್ಮೀಯ ಮಿತ್ರ. ಯುವರಾಜನಂತಹ ವಿಪುಲ್ ಗಾಂಧಿಯ ಬಳಿ ಏನೇ ಕೆಲಸವಾಗಬೇಕಿದ್ದರೂ ಬಿಕಾನೇರ್ ಬಿಡಿ, ಇಡೀ ರಾಜಸ್ಥಾನದ ಜನಕ್ಕೆ ನೆನಪಾಗ್ತಾ ಇದ್ದದ್ದು ರಾಮ್ ಕಿಶನ್ ಸಿಯಾಗಿಯ ಹೆಸರು. ನಿಜ, ಅವನಿಗೆ ಭೂಮಿಯ ವಿಷಯದಲ್ಲಿ ಅನೇಕರೊಂದಿಗೆ ವೈಷಮ್ಯಗಳಿದ್ದವು, ಹೆಂಗಸರ ವಿಷಯದಲ್ಲೂ ರಂಕುಗಳಿದ್ದವು. ಆದರೆ ಆ ಪರಿ ಕೋಟೆ ಕಟ್ಕೊಂಡು ಅಂಗಳದಿಂದ ಕಾಲು ತೆಗೆದರೆ ಸಾಕು ಝೆಡ್ ಸೆಕ್ಯೂರಿಟಿ ಇಟ್ಟುಕೊಂಡಿದ್ದಂತಹ ರಾಮ್ ಕಿಶನ್ ಸಿಯಾಗಿಯನ್ನ ಕೇವಲ ಒಂದು ಶಾಟ್ನೊಂದಿಗೆ ಮುಗಿಸಿ ಹಾಕಿದರು ಅಂದರೆ ಇಡೀ ದೇಶದ ಟಿವಿಗಳು ಅದರದೇ ಸುದ್ದಿ ಬಿತ್ತರಿಸುತ್ತಿದ್ದವು. ವಿಪುಲ್ ಗಾಂಧಿಯ ಮ್ಲಾನ ಮುಖ, ಪ್ರಧಾನಿ ವಿರಾಟ್ ಮೋಹನ್ ಸಿಂಗ್ ವಿಷಾದದ ಹೇಳಿಕೆ ನೀಡಿದ್ದರು. ರಾಜಸ್ಥಾನದ ಮಾತು ಹಾಗಿರಲಿ, ಇಡೀ ಯೂತ್ ಕಾಂಗ್ರೆಸ್ಗೆ ಸೂತಕ. ಆದರೆ ಒಬ್ಬ ಮನುಷ್ಯ ಮಾತ್ರ ಏನೇನು ಆಗದವನಂತೆ ಆಗಷ್ಟೇ ಚಹಾ ಕುಡಿದು ಒಂದು ಟೆಲಿಫೋನ್ಗಾಗಿ ಕಾಯುತ್ತಿದ್ದ. ಗುಡ್ ಮಾರ್ನಿಂಗ್ ಕರ್ನಲ್ ಸ್ಯಾಮ್. ಇದನ್ನು ನೀನು ಮಾಡೇ ಮಾಡ್ತೀಯಾ ಮತ್ತು ಮಾಡಲಿಕ್ಕೆ ನಿನಗೊಬ್ಬನಿಗೆ ತಾಕತ್ತಿದೆ ಅಂತ ಗೊತ್ತಿತ್ತು. ಆದರೆ ಇಷ್ಟು ಬೇಗ? ದಟ್ಸ್ ಬ್ಯಾಡ್. ಯೋಚನೆ ಮಾಡಲಿಕ್ಕೆ ನನಗೆ ಸಮಯ ಕೊಡಬೇಕಾಗಿತ್ತು ಸ್ಯಾಮ್. ನಾಟ್ ಇವನ್ ಎ ನೈಟ್. ಐ ಆಮ್ ಸಾರಿ ಅಂದವನು ಭಾರತದ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗಿನ ಮುಖ್ಯಸ್ಥ ಕಾರ್ಲೋಸ್ ಮಾಥುರ್. ಕಾರ್ಲೋಸ್, ಮತ್ತೇನಲ್ದಿದ್ರು ನಿನ್ನ ಸಹನೆ, ನಿನಗಿರುವ ಧ್ವನಿಯ ಮೇಲಿನ ನಿಯಂತ್ರಣ, ಕೈ ಕೆಳಗಿನ ಹುಡುಗರನ್ನ ಮಾತನಾಡಿಸೋ ರೀತಿ ಎಲ್ಲ ಮೆಚ್ತೀನಿ. ಆದರೆ ಇವತ್ತು ಸತ್ತನಲ್ಲ ರಾಮ್ ಕಿಶನ್ ಸಿಯಾಗಿ, ಅವನ ಸಾವಿನ ದುಃಖ ಮರೀಲಿಕ್ಕೆ ವಿಪುಲ್ ಬಾಬಾಗೆ ಕೊಂಚ ಟೈಮ್ ಹಿಡಿಯುತ್ತೆ. ಕಾರ್ಲೋಸ್, ದುಃಖವನ್ನು ಕೂಡ ಕೆಳಹಂತದಿಂದ ಮೇಲಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನೀನು ಕೂಡ ಸೈನ್ಯದಲ್ಲಿ ಇದ್ದವನು. ಮೊದಲು ಸಿಪಾಯಿ ಸಾಯ್ತಾನೆ, ವಿ ಫೀಲ್ ಬ್ಯಾಡ್. ಆಮೇಲೆ ಹವಾಲ್ದಾರ್, ಆಮೇಲೆ ಮೇಜರ್. ಎಷ್ಟು ನೋವಾಗತ್ತೆ ಹೇಳು? ನೋವಿಗಿಂತ ಹೆಚ್ಚಾಗಿ ಶತ್ರುವಿನ ಮೇಲೆ ರೋಷ ಹೆಚ್ಚಾಗುತ್ತದೆ ಅಲ್ವಾ? ನೀನು ಕಲಿಸೋದಕ್ಕಿಂತ ಮುಂಚೆ ಮಿಲಿಟರಿ ಕಲಿಸಿದ ಪಾಠ ಅದು. ವಿಪುಲ್ ಬಾಬಾಗೆ ತನ್ನ ಜೀವದ ಗೆಳೆಯನಿಗಾಗಿ ಶ್ರದ್ಧಾಂಜಲಿ ಅರ್ಪಿಸಿ ಮಲಗಕ್ಕೆ ಹೇಳು. ನಾಳೆ ಐ ವಿಲ್ ಟಚ್ ಪಿಬ್ಬಿ ಬೇಬಿ. ಅವಳನ್ನು ರಾಜೀವ್ ಗಾಂಧಿ ಕರಿತಾ ಇದ್ದದ್ದೇ ಹಾಗೆ, ಪಿಬ್ಬಿ ಬೇಬಿ. ಅವಳದ್ದೊಂದು ಚಿಕ್ಕ ಟೆಡ್ಡಿ ಬೇರ್ ನಾಳೆ ಕಳೆದು ಹೋಗಲಿದೆ ಅಂತ ಹೇಳು ಅಂದೆ.
ನಾನು ಮಾತನಾಡ್ತಾ ಇದ್ದಿದ್ದು ಜ್ಯೂರಿಚ್ನಲ್ಲಿ ಚಿಂದೇರಾ ಕಿಮ್ ಕೊಟ್ಟ ಹಾಂಗ್ಕಾಂಗ್ನ ಸಿಮ್ ಕಾರ್ಡ್ ಬಳಸಿ. ಅಷ್ಟು ಸುಲಭವಾಗಿ ಕಾರ್ಲೋಸ್ಗೆ ನಾನು ಪತ್ತೆಯಾಗಲು ಸಾಧ್ಯವೇ ಇರಲಿಲ್ಲ. ಲುಕ್ ಕರ್ನಲ್, ಯು ಆರ್ ಮೈ ಬಾಯ್, ಮೈ ಬ್ಲೂ ಐಡ್ ಬಾಯ್. ನಿನಗೆ ನಾನು ಮಾಡಿದ ತೊಂದರೆ ಆದರೂ ಏನು? ಜಸ್ಟ್ ಇನ್ನಷ್ಟು ದಿನ ಅನಾಲಿಸಿಸ್ ವಿಂಗ್ ಜೊತೆಗೆ ಕೆಲಸ ಮಾಡುವಂತಷ್ಟೇ ಕೇಳಿದ್ದೆ. ಅದಕ್ಕೆ ಈ ಪರಿಯ ದ್ವೇಷ, ವೆಂಜನ್ಸ್ ಸರಿಯಾ? ಪ್ಲೀಸ್ ಎನ್ಲೈಟನ್ ಮೀ. ಕೇಳಿದ ಮಾಥುರ್ನ ದನಿಯಲ್ಲಿ ಚೂರು ಉದ್ವೇಗವಿರಲಿಲ್ಲ. ಎಸ್ ಮಾಥುರ್, ನಾನು ನಿನ್ನ ಹುಡುಗ, ಇವತ್ತಿಗೂ ನಿನ್ನ ಹುಡುಗನೇ. ಬಾ ಅಂದರೆ ಇವತ್ತು ಇಂಡಿಯಾಕ್ಕೆ ಬಂದ್ಬಿಡ್ತೀನಿ. ಆದರೆ ನನಗೆ ಉತ್ತರ ಹೇಳು ಸರಿಯಾಗಿ. ಮಾತಾಡಲಿಕ್ಕೂ ಬಾರದ ನನ್ನ ಮಗ ಹಿಮವಂತ ನಿನಗೇನು ಮಾಡಿದ್ದ? ನಿನ್ನ ದೇಶಕ್ಕೆ ಏನು ಮಾಡಿದ್ದ? ಯು ಗಾಟ್ ಹಿಮ್ ಕಿಡ್ನಾಪ್ಡ್. ಇರಲಿ, ಹೆದರಿಸಲಿಕ್ಕಷ್ಟೇ ಮಾಡಿರಬಹುದು. ನೀನು ಹೇಳಿದ್ದನ್ನೆಲ್ಲ ಮಾಡಿದ್ದನ್ನು ನಂಬಿ ಏನು ಮಾಡಿದ್ದ? ಸೌರವ್ ಅವನು ಸಾಯ್ಬೇಕಿತ್ತ? ವೆಲ್, ಅದನ್ನೆಲ್ಲ ಮರಿತೀನಿ. ಯುದ್ಧದಲ್ಲಿ ಮಗನನ್ನ ತಂದೆ ಮಣ್ಣು ಮಾಡ್ತಾನೆ, ಶಾಂತಿಯಲ್ಲಿ ಮಗ ತಂದೆಯನ್ನ ಮಣ್ಣು ಮಾಡ್ತಾನೆ. ನಾನು ನಿನ್ನ ಮಗನ ವಯಸ್ಸಿನವನು ಮಾಥುರ್. ನಿನ್ನ ಪ್ರತಿ ಮಾತು ಕೇಳಿದೆ. ಆದರೆ ಕಂಪಾಲಾದಲ್ಲಿ, ಕೀನ್ಯಾದಲ್ಲಿ, ಯುರೋಪ್ನಲ್ಲಿ, ದುಬೈನಲ್ಲಿ ಕಡೆ ಪಕ್ಷ ಒಂದು ಟ್ಯಾಕ್ಸಿ ಫೇರಿಗೆ ಆಗದಷ್ಟು ಹಣ ಉಳಿಸದೆ ಎಲ್ಲವನ್ನ ಕಿತ್ಕೊಂಡ್ಬಿಟ್ಟಿಯಲ್ಲ ಮಾಥುರ್. ಇದು ನ್ಯಾಯವಾ? ನನ್ನ 30 ತಿಂಗಳ ಸಂಬಳ ಅನ್ನೋ ಹೊತ್ತಿಗೆ ಅನಾಲಿಸಿಸ್ ವಿಂಗಿನ ಸೌಜನ್ಯ ಪೂರ್ತಿ ಮರೆತು ಬಿಟ್ಟಿದ್ದೆ. ಸ್ಯಾಮ್, ಹಾಗಾದರೆ ಅದೆಲ್ಲವನ್ನು ನೀನು ದುಡ್ಡಿಗಾಗಿ, ಕೇವಲ ಸಂಬಳಕ್ಕಾಗಿ ಮಾಡ್ದ? ನಾಟ್ ಫಾರ್ ದ ಕಂಟ್ರಿ, ನಾಟ್ ಲೈಕ್ ಯುವರ್ ಫಾದರ್ ಅಂತ ಕಾರ್ಲೋಸ್ ಅಂದಾಗ ಮಾತ್ರ ನನ್ನೊಳಗಿನ ಹಿಮಾಗ್ನಿಗೆ ಯಾರೋ ನಂದಿಸಲಾಗದ ಹವಿಸ್ಸು ಸುರಿದಂತಾಗಿತ್ತು. ಕಾರ್ಲೋಸ್ ಮಾಥುರ್, ಮೈ ಚೀಫ್, ವಿ ಆರ್ ಆಲ್ ರಾಮೇಶ್ವರನಾಥ್ ಕಾವೋ ಬಾಯ್ಸ್. ಇವತ್ತು ನಮ್ಮ ರಾಷ್ಟ್ರವನ್ನು ರಕ್ಷಿಸೋಕೆ, ನಮ್ಮ ಶತ್ರುಗಳನ್ನು ಕೊಂದು ಬರೋಕೆ ನಮಗೆ ಯಾರೂ ಹಣ ಕೊಡಬೇಕಾಗಿಲ್ಲ. ಕೆಲಸ ವಹಿಸಿದಾಗ ಎಷ್ಟು ಕೊಡ್ತೀರಿ ಅಂತ ನಾನು ಕೇಳಲಿಲ್ಲ. ನಂಬಿಯಿಂದ ಹಿಡಿದು ರೆಡ್ಡಿ ತನಕ ಯಾರೂ ಕೇಳಲಿಲ್ಲ. ಇಷ್ಟು ಸಂಬಳ ಲಿಕ್ಟನ್ಸ್ಟೈನಿನ ನಿಮ್ಮ ಪರ್ಸನಲ್ ಅಕೌಂಟ್ಗಳಲ್ಲಿ ತಿಂಗಳ ಸಂಬಳವಾಗಿ ಬೆಳೆಯುತ್ತಾ ಹೋಗುತ್ತದೆ. ಲುಕ್ ಅಟ್ ಇಟ್ ಅಂಡ್ ಬಿ ಹ್ಯಾಪಿ ಅಂದವನು ನೀನು. ಬಿಜಾಪುರದ ಸೈನಿಕ ಶಾಲೆಯಿಂದ ಹಿಡಿದು ಟೋಲೋಲಿಂಗಿನ ಮೇಲೆ ಭಾರತದ ವಿಜಯಧ್ವಜ ಆರಿಸೋ ತನಕ ನಾನು ಸಂಬಳದ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ದುಃಖಿತನಾದ, ಮುದುಕನಾದ, ರೋಗಗ್ರಸ್ತನಾದ, ಒಬ್ಬಂಟಿಗನಾಗಿ ಹೋದ ನನ್ನ ತಂದೆ ನಿಮ್ಮನ್ನು ನಂಬಲೇಬೇಡ ಅಂತ ಅಂದಾಗಲೂ ನಾನು ದುಡ್ಡು ದುಡಿಯಲು ಹೋಗುತ್ತಿದ್ದೇನೆ ಅಂತ ಅಂದ್ಕೊಳ್ಳೇ ಇಲ್ಲ. ನಾವು ಒಬ್ಬೊಬ್ಬರನ್ನಾಗಿ ಕೊಲ್ಲುತ್ತಾ ಹೋದೆವು. ಫೈನ್, ನಿಮ್ಮದೇ ದುಡ್ಡು. ಆದರೆ ನಾವು ಕೊಂದದ್ದು ಮನುಷ್ಯರನ್ನೇ ಅಲ್ವಾ? ಆದರೆ ಯಾರ ಪರವಾಗಿ ಮತ್ತು ಯಾರಿಗೋಸ್ಕರ ಕೊಂದೆವು ಅಂತ ಯೋಚನೆ ಮಾಡ್ಬಿಟ್ನಲ್ಲ, ಅದಷ್ಟೇ ನನ್ನ ತಪ್ಪಾಯಿತು. ನೀನು ಸಂಬಳ ವಾಪಸ್ ತೆಗೆದುಕೊಂಡ್ಬಿಟ್ಟೆ. ನನಗೆ ಗೊತ್ತು, ನಿನ್ನ ಹತ್ರ ನಾನು ಸಹಿ ಮಾಡಿದ ಒಂದು ಅತ್ಯಮೂಲ್ಯ ಪತ್ರವಿದೆ. ದರ್ ಈಸ್ ನೋ ಕಾಂಟ್ರಾಕ್ಟ್ ದಟ್ ದರ್ ಈಸ್ ಎ ಕಾಂಟ್ರಾಕ್ಟ್. ಆದರೆ ಆ ಹೆಂಗಸಿಗೆ ಹೇಳು, ಆಕೆ ಸಹಿ ಮಾಡದಿದ್ದರೂ ಆಕೆಯ ಅಷ್ಟು ಕಾಂಟ್ರಾಕ್ಟ್ಗಳನ್ನು ಸುಳ್ಳು ಮಾಡುವ ಮತ್ತು ಸತ್ಯವೆಂದು ರುಜುಪಡಿಸುವ ಗ್ರೇಟ್ ಲೆಟರ್ ಆಫ್ ಕಾಂಟ್ರಾಕ್ಟ್ ನನ್ನಲ್ಲಿದೆ. ವೆಯ್ಟ್ ಫಾರ್ ಮೈ ಮೇಲ್. ನಾಳೆ ಬೇಬಿಗೆ ಚಿಕ್ಕದೊಂದು ದುಃಖ ಕೊಡ್ತೀನಿ. ಆಮೇಲೆ ನನ್ನ ಫೋನಿಗೆ ವೆಯ್ಟ್ ಮಾಡು ಅಂದವನೇ ಫೋನ್ ಇಟ್ಟೆ. ಅಂದುಕೊಂಡಂತೆಯೇ ಆಗಿತ್ತು. ಸುಡಾನಿನ ಅಡಿಸ್ ಅಬಾಬಾ ತಲುಪಿದ ಕೆಲವೇ ಗಂಟೆಗಳಲ್ಲಿ ನಾನು ಅಲ್ಲೊಂದು ಹೊಸ ಇಮೇಲ್ ಅಕೌಂಟ್ ತೆರೆದಿದ್ದೆ. ಅಲ್ಲಿಂದ ಮೊದಲು ಕಳಿಸಿದ್ದುದೇ ಆ ಹೆಂಗಸಿನ ಫೋಟೋ. ಆಕೆಯ ಹೆಸರು ರಾಣಾ ಕರೋಟಿಯಾ. ಮೂಲತಃ ಶ್ರೀಮಂತರ ಹುಡುಗಿ, ದುಡ್ಡಿಗೆ ಆಸೆ ಪಡೋಳಲ್ಲ. ಅವಳ ಗಂಡ ಕಮ್ಯುನಿಕೇಷನ್ಸ್ ಇಂಡಸ್ಟ್ರಿಯಲ್ಲಿದ್ದಾನೆ. ಪ್ರಿಯಾಂಕಾ ಗಾಂಧಿಯ ಗಂಡ ರಾಬರ್ಟ್ ವಾದ್ರಾಗೆ ಹತ್ತಿರದವನು, ಒಂದೇ ವಯಸ್ಸಿನವರು. ಹೀಗಾಗಿ ಪ್ರಿಯಾಂಕಾ ಮತ್ತು ರಾಣಿ ಕರೋಟಿಯಾ ಆತ್ಮೀಯರಾಗಿದ್ದರು. ಅವರಿಗೆ ಇದ್ದ ಒಂದು ವಿಚಿತ್ರವಾದ ಸಮಾನಾಂತರ ಆಸಕ್ತಿ ಎಂದರೆ ಬೆಕ್ಕುಗಳು. ಪ್ರಿಯಾಂಕಾಳಿಗೆ ಅದು ಜನ್ಮತಃ ಬಂದಿದ್ದಿರಬೇಕು. ನೆಹರುಗೆ ಪ್ರಾಣಿಗಳು ಅಂದರೆ ಹುಚ್ಚಿತ್ತು.
ಮನೆಯಲ್ಲಿ ಹುಲಿಮರಿ ಸಾಕಿಕೊಂಡಿದ್ದ. ರಾಜು ಮತ್ತು ಸಂಜಯ್ ಹುಲಿಮರಿಗಳೊಂದಿಗೆ ಆಡಿ ಬೆಳೆದವರು, ವಿತ್ ಬಿಗ್ ಕ್ಯಾಟ್ಸ್. ಆದರೆ ಪ್ರಿಯಾಂಕಾಗೆ ಪುಟ್ಟ ಬೆಕ್ಕಿನ ಹುಚ್ಚು. ಅವಳ ಬಳಿ ಒಂದು ಪರ್ಷಿಯನ್ ಬೆಕ್ಕಿದೆ. ಅದರ ಬೆಲೆ 3.5 ಲಕ್ಷ. ಪ್ರಿಯಾಂಕಾಗೆ ಮೊದಲ ಮಗು ಹುಟ್ಟಿದ ದಿನ ಅದನ್ನು ಅವಳಿಗೆ ಪ್ರೆಸೆಂಟ್ ಮಾಡಿದವಳು ರಾಣಿ ಕರೋಟಿಯಾ. ಸಾಯಂಕಾಲದ ತನಕ ಅದನ್ನು ಮುದ್ದಾಡಿ ತಲೆ ಕೆಡಿಸ್ಕೊಂಡು ಪರಿಚಯ ಇದ್ದವ್ರಿಗೆಲ್ಲ ಹೇಳಿದ್ದಳಂತೆ ಪ್ರಿಯಾಂಕಾ, ಹೆಸರೇನಿಡಬೇಕು? ಮಗುಗಲ್ಲ, ರಾಣಿ ಕರೋಟಿಯಾ ತಂದುಕೊಟ್ಟಿದ್ದ ಪರ್ಷಿಯನ್ ಬೆಕ್ಕಿಗೆ. ಅಂಥವೇ ಪರ್ಷಿಯನ್ ಬೆಕ್ಕುಗಳು ರಾಣಿ ಕರೋಟಿಯಾಳ ಬ್ಯಾಂಡ್ ಸ್ಟ್ಯಾಂಡ್ ಬಂಗಲೆಯಲ್ಲೂ ಇದ್ದವು. ಅವಳ ಮನೆ ಇದ್ದ ಬೀದಿಯಲ್ಲೇ ಕೊನೆಯಲ್ಲಿತ್ತು. ಹಿಂದಿ ಚಿತ್ರನಟ ಶಾರುಖ್ ಖಾನ್ನ ಮನೆ ಮಿನ್ನತ್. ನಿಜ ಹೇಳಬೇಕು ಅಂದರೆ ಸುಡಾನ್ನಲ್ಲಿ ನನಗೆ ಹೇಳಿಕೊಳ್ಳುವಂತಹ ಕೆಲಸವೇ ಇರಲಿಲ್ಲ. ಅಲ್ಲಿಂದ ಒಸಾಮಾ ಬಿನ್ ಲ್ಯಾಡನ್ ಕಾಲು ಕಿತ್ತಿದ ನಂತರ ಅನಾಲಿಸಿಸ್ ವಿಂಗ್ ಕೂಡ ಸುಡಾನ್ ಕಡೆಗೆ ನಿರಾಸಕ್ತಿ ವಹಿಸಿತ್ತು. ಅಲ್ಲದೆ ಸುಡಾನ್ ದೇಶದಲ್ಲಿ ನೀಗ್ರೋ ಮುಸ್ಲಿಮರ 2 ಗುಂಪುಗಳ ಮಧ್ಯೆ ಮುಗಿಯದ ಅಂತರ್ಯುದ್ಧ. ಆದರೂ ಅಡಿಸ್ ಅಬಾಬಾ ವಿಮಾನದಲ್ಲಿ ಇಳಿದವನು ಮೊದಲು ರಾಣಿ ಕರೋಟಿಯಾಳ ಒಂದು ಫೋಟೋ ಮತ್ತು ಅವಳು ಬಾಂದ್ರಾ ಪ್ರದೇಶದ ಕಲಾಶಾರದ್ ಹೋಟೆಲಿನ ರಿಸೆಪ್ಷನ್ ಎದುರಿನ ಲಾಬಿಯಲ್ಲಿ ಕುಳಿತು ಬಾಳಾ ಸಾಹೇಬ್ ಠಾಕ್ರೆಯ ಸೊಸೆಯೊಂದಿಗೆ ಮಾತನಾಡುತ್ತಿರುವ ದೃಶ್ಯದ ಒಂದು ಕ್ಲಿಪ್ಪಿಂಗ್ ಆಯ್ದುಕೊಂಡು ಹೊಸ ಮೇಲ್ ಐಡಿಯಿಂದ ಕಾರ್ಲೋಸ್ ಮಾಥುರ್ನ ಐಡಿಗೆ ಕಳಿಸಿಕೊಟ್ಟಿದ್ದೆ. ಫೋಟೋಗಳ ಮತ್ತು ವಿಡಿಯೋಗಳ ವಿಷಯದಲ್ಲಿ ಕಲ್ಲೇಶಿ ಅದ್ಭುತವಾದ ಕೆಲಸ ಮಾಡಿದ್ದ. ನಾನು ಅವನನ್ನು ಸಂಪರ್ಕಿಸಬಾರದು ಎಂದು ನಿರ್ಧಾರ ಮಾಡಿದ್ದೆ. ಅವನಿಗೆ ನನ್ನನ್ನು ಸಂಪರ್ಕಿಸುವ ಅವಕಾಶವೇ ಇರಲಿಲ್ಲ. ಜಸ್ಟ್ ಸ್ನ್ಯಾಪ್. ಅದು ಅನಾಲಿಸಿಸ್ ವಿಂಗಿನ ರೀತಿ. ನಮ್ಮ ಮಾಹಿತಿದಾರನ ಪ್ರಾಣಕ್ಕೆ ಅಪಾಯವಾಗಲಿದೆ ಅಂತ ಅನ್ನಿಸಿದ ಮರುಕ್ಷಣ ಯಾರಿಗೂ ಅನುಮಾನ ಬಾರದಂತೆ ಅವನೊಂದಿಗಿನ ಸಂಬಂಧವನ್ನು ಮುರಿದುಕೊಂಡು ಬಿಡಬೇಕು. ಅವನಾಗೇ ಪ್ರಯತ್ನ ಪಟ್ಟರೂ ಸಿಗಬಾರದು. ಇವೆಲ್ಲ ವಿದ್ಯೆ ಕಲಿಸಿದವನು ಅವನೇ ಅಲ್ವೇ, ಕಾರ್ಲೋಸ್ ಮಾಥುರ್. ಇವತ್ತು ಅದೇ ವಿದ್ಯೆ ನಾನು ಬಳಸ್ತಾ ಇದ್ದೀನಿ. ಅಡಿಸ್ ಅಬಾಬಾದಲ್ಲಿ ನನಗೆ ಆ ಮನುಷ್ಯನ ವಿಳಾಸವೂ ಗೊತ್ತಿರಲಿಲ್ಲ, ಮುಖ ಅಸಲು ನೋಡಿರಲಿಲ್ಲ. ಆದರೆ 2 ಸಂಗತಿಗಳು ಮಾತ್ರ ಹಸಿ ಗೋಡೆಗೆ ಬಿದ್ದ ಹರಳಿನಂತೆ ನೆನಪಿದ್ದವು. ಅವನ ಹೆಸರು ಕುಂಜುಮನ್ ಕನೀಟಾ ಮತ್ತು ವೃತ್ತಿಯಿಂದ ಆತ ಟೈಲರ್. 3ನೆಯ ಟೈಲರ್ ಅಂಗಡಿಯಲ್ಲಿ ವಿಚಾರಿಸೋ ಹೊತ್ತಿಗೆ ಆ ಮನುಷ್ಯ ಸಿಕ್ಕಿಯೇ ಬಿಟ್ಟ. ಅಡಿಸ್ ಅಬಾಬಾದಲ್ಲಿದ್ದ ಅವನ ಅಂಗಡಿಯಲ್ಲಿ 2 ಪೆಡಲ್ ತುಳಿಯೋ ಹೊಲಿಗೆ ಯಂತ್ರಗಳಿದ್ದವು, ಒಬ್ಬ ಕೆಲಸದ ಹುಡುಗಿ, ಒಂದಷ್ಟು ಗಾಜಿನ ಶೋಕೇಸ್ಗಳಲ್ಲಿ ಸಿದ್ಧಪಡಿಸಿ ನೇತು ಹಾಕಿದ್ದ ಕೋಟುಗಳು. ಇಷ್ಟು ಬಿಟ್ಟರೆ ಅಲ್ಲಿ ಟೈಲರಿಂಗ್ ನಡೆಯುತ್ತಿದೆ ಎಂಬುದಕ್ಕೆ ಯಾವುದೇ ಪುರಾವೆ ಇರಲಿಲ್ಲ. ಕುಂಜುಮನ್ ಕನೀಟಾ ಇನ್ನು ಕೊಂಚ ಹೊತ್ತಿನಲ್ಲೇ ಬರ್ತಾನೆ, ಆದರೆ ನಿಮಗೆ ಆಗಬೇಕಾದ ಕೆಲಸವೇನು ಅಂತ ಕೇಳಿದ್ದಳು ಹುಡುಗಿ. ಸೌರವ್ನ ಅಣ್ಣ ಬಂದಿದ್ದಾನೆ ಅಂತ ಹೇಳು ಎಂದಷ್ಟೇ ಉತ್ತರಿಸಿದ್ದೆ. ಅದರ ಮರು ನಿಮಿಷವೇ ಒಳಗಿನ ಕೋಣೆಗಿಂದ ಹೊರಬಂದು ಎದುರಿಗೆ ನಿಂತವನು ಕುಂಜುಮನ್ ಕನೀಟಾ. ಅವನು ನೀಗ್ರೋ ಅಲ್ಲ, ಆದರೆ ನೀಗ್ರೋ ಲಕ್ಷಣಗಳಿದ್ದವು. ಭಾರತೀಯನಂತೂ ಅಲ್ಲ, ಆದರೆ ಕೇರಳಿಗನ ಲಕ್ಷಣಗಳಿದ್ದವು. ಯು ಆರ್ ರೈಟ್. ನನ್ನ ತಂದೆ ಯೋಸೆಫ್ ಕನೀಟಾ ಸುಡಾನದವನು. 60 ವರ್ಷಗಳ ಹಿಂದೆ ಭಾರತದಿಂದ ನೌಕರಿ ಹುಡುಕಿಕೊಂಡು ಬಂದ ಹುಡುಗಿ ಸುಮಿತ್ರಾ ನಂಬಿಯಾರಳನ್ನು ಮದುವೆಯಾಗಿದ್ದ. ಅವಳ ಮಗನೇ ನಾನು. ಹೀಗಾಗಿ 2 ಹೆಸರುಗಳಿದ್ದಾವೆ, ಕುಂಜುಮನ್ ಮತ್ತು ಕನೀಟಾ. ಅದಿರಲಿ, ನೀನ್ಯಾರು? ಸೌರವ್ ಹೇಗಿದ್ದಾನೆ? ಅವನ ವೃತ್ತಿಗೂ ನಿನಗೂ ಏನು ಸಂಬಂಧ? ಈಗ ನನ್ನಿಂದ ಏನಾಗಬೇಕು? ನೇರವಾಗಿ ನಿಚ್ಚಳವಾಗಿ ಮಾತನಾಡಿದ ಕುಂಜುಮನ್ ಸ್ವಲ್ಪ ಹೊತ್ತಿನ ನಂತರ ನನ್ನೊಂದಿಗೆ ಎಷ್ಟು ಮುಕ್ತವಾಗಿ ಬೆರೆತು ಹೋಗಿದ್ದನೆಂದರೆ, ಸೌರವ್ ತೀರಿಕೊಂಡ ಸುದ್ದಿ ಹೇಳಿದಾಗ ಅಕ್ಷರಶಃ ಭಾವುಕ ಭಾರತೀಯನಂತೆ ಕಣ್ಣೀರಿಟ್ಟಿದ್ದ. ನಾನು ಅಂದುಕೊಂಡಂತೆಯೇ ಟೈಲರಿಂಗ್ ಅಂಗಡಿ ಅವನ ಪಾಲಿಗೆ ನೆಪ, ಫ್ರಂಟ್ ಆಫೀಸ್. ಆದರೆ ಇಡೀ ಆಫ್ರಿಕಾದಲ್ಲಿ ಚಿಕ್ಕದೊಂದು ಪಿಸ್ತೂಲ್ನಿಂದ ಹಿಡಿದು ಇಂಪ್ರೂವ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ಗಳ ತನಕ ಪ್ರತಿಯೊಂದನ್ನೂ ಒದಗಿಸಬಲ್ಲ ವಿಶಾಲವಾದ ನೆಟ್ವರ್ಕ್ ಅವನಿಗಿತ್ತು. ಸೌರವ್ ಮೊದಲು ಅಲ್ಲಿ ಕೆಲಸ ಮಾಡಿದ್ದುದರಿಂದ ಕುಂಜುಮನ್ಗೆ ಆ ಕಾರಣಕ್ಕಾಗಿ ಪರಿಚಯ, ಬಾಂಧವ್ಯ, ವ್ಯವಹಾರ, ಸ್ನೇಹ ಎಲ್ಲ ಬೆಳೆದಿದ್ದವು. ಕುಂಜುಮನ್, ನನಗೆ ಸದ್ಯಕ್ಕೆ ಬೇರೇನೂ ಬೇಡ. ನಿನ್ನ ನೆರವು ಬೇಕೇ ಬೇಕಾಗುತ್ತದೆ ಅಂತ ಮಾತ್ರ ಹೇಳಬಲ್ಲೆ. ಆದರೆ ನೆರವು ಬೇಕಾಗೋದು ಆಫ್ರಿಕಾದಲ್ಲ,
ನನಗೆ ಅದು ದುಬೈನಲ್ಲಿ ಬೇಕಾಗಬಹುದು. ನನಗೆ ಗೊತ್ತು, ಇಲ್ಲಿಂದ ಎಕ್ಸ್ಪ್ಲೋಸಿವ್ಗಳನ್ನು ದುಬೈಗೆ ಒಯ್ಯುವುದು ತುಂಬ ಕಷ್ಟ. ಆದರೆ ನೀನು ಅಥವಾ ನಿನ್ನ ಮನುಷ್ಯ ದುಬೈನಲ್ಲಿ ಇಳಿದಾಗ ಏರ್ಪೋರ್ಟಿನ ಅಷ್ಟೂ ಕಂಪ್ಯೂಟರು ಸತ್ತೋಗಿರ್ತವೆ. ಪರಿವೀಕ್ಷಣೆ ಸ್ತಬ್ಧವಾಗಿರುತ್ತದೆ. ಪ್ರತಿಯೊಂದಕ್ಕೂ ಸೆಟ್ಟಿಂಗ್ ಇದೆ. ಅದರ ವಿಚಾರ ನನಗೆ ಬಿಡು. ಆದರೆ ಸಾಮಗ್ರಿ ಬಂದು ತಲುಪಿದ ಮೇಲೆ ಮಾಡಬೇಕಾದದ್ದು ಏನು? ನನಗೆ ಅದನ್ನು ಕಲಿಸ್ಕೊಡ್ತೀಯಾ? ಕೇಳಿದೆ. ಆ ಕೆಲಸಕ್ಕಾಗಿ ಕುಂಜುಮನ್ ತೆಗೆದುಕೊಂಡದ್ದು 3.5 ದಿನ. ಕೇವಲ 3.5 ದಿನದಲ್ಲಿ ಇಂಪ್ರೂವ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ಗಳನ್ನು ಫಿಕ್ಸ್ ಮಾಡೋದು ಹೇಗೆ, ಅವುಗಳಿಗೆ ಟೈಮರ್ ಅಳವಡಿಸೋದು ಹೇಗೆ, ಎಷ್ಟು ದೂರದಿಂದ ಕುಳಿತು ಆಪರೇಟ್ ಮಾಡಬಹುದು, ಯಾವ ಮಟ್ಟ, ಯಾವ ಆಕೃತಿಯ, ಯಾವ ತೂಕದ, ಎಂತಹ ಡಿವೈಸ್ ಹೇಗೆ ಕೆಲಸ ಮಾಡುತ್ತದೆ, ಟೈಲರ್ ಒಬ್ಬ ಕುಳಿತು ಬಟ್ಟೆ ಕತ್ತರಿಸಿ ಅಳತೆ ತೆಗೆದುಕೊಂಡು ತಲೆ ತಗ್ಗಿಸಿ ಪೆಡಲ್ ತುಳಿಯುತ್ತಾ ಒಂದೊಂದೇ ಭಾಗ ಹೊಲೆದು ಕಡೆಗೆ ಅದರ ಗುಂಡಿ ಕಾಜ ಮಾಡಿ ಸಿದ್ಧಪಡಿಸಿಕೊಡುತ್ತಾನಲ್ಲ, ಅಂತಹದ್ದೇ ಕರಾರುವಕ್ಕಾದ ಶ್ರದ್ಧೆಯಿಂದ ಕುಂಜುಮನ್ ನನಗೆ ಸೌರವ್ನ ವಿದ್ಯೆ ಹೇಳಿಕೊಟ್ಟಿದ್ದ. ಕೆಲವು ನನಗೆ ಆರ್ಮಿಯಲ್ಲಿ ಇರುವಾಗಲೇ ಗೊತ್ತಿದ್ದವು, ಮತ್ತೆ ಕೆಲವನ್ನ ಕುಂಜುಮನ್ ಇಂದ ಕಲಿತೆ. ಸೌರವ್ ಬದುಕಿದ್ದಿದ್ರೆ ಇದಷ್ಟನ್ನು 15 ನಿಮಿಷಗಳಲ್ಲಿ ಕಲಿತು ಇದಕ್ಕಿಂತ ಹೊಸದೇನಿದೆ ಹೇಳು ಅಂತ ಕೇಳಿರ್ತಾ ಇದ್ದ. ಕುಂಜುಮನ್, ಕೊಡಲಿಕ್ಕೆ ನನ್ನ ಬಳಿ ಸದ್ಯಕ್ಕೆ ತುಂಬ ಹಣ ಇಲ್ಲ. ಆದರೆ ದುಬೈಗೆ ಸರಂಜಾಮ್ ತಲುಪೋ ಹೊತ್ತಿಗೆ ಪೈಸೆಗೆ ಪೈಸೆ ವ್ಯವಸ್ಥೆ ಮಾಡಿರ್ತೀನಿ. ನಾನು ಸುಳ್ಳು ಹೇಳುವ, ಮೋಸ ಮಾಡುವ ಮನುಷ್ಯನಲ್ಲ ಅಂದೆ. ಕುಂಜುಮನ್ ತಕ್ಷಣ ಪ್ರತಿಕ್ರಿಯಿಸಲಿಲ್ಲ. ಸ್ಯಾಮ್, ನಾನು ಅರ್ಧ ಭಾರತೀಯ, ಅರ್ಧ ಸುಡಾನಿ. ತಾಯಿಯ ದೇಶಕ್ಕೆ ಅಲ್ವೇ ತಾಯ್ನಾಡು ಅನ್ನೋದು. ನೀನು ಬಂದಿರೋದು ಆ ಕೆಲಸಕ್ಕೆ, ಸೌರವ್ ಬರ್ತಾ ಇದ್ದಿದ್ದು ಅದೇ ಕೆಲಸಕ್ಕೆ. ನಿಮಗೆಲ್ಲ ಸಂಬಳ ಇರಬಹುದು, ಆದರೆ ನನಗಿರೋದು ಅದು ನನ್ನ ಅಮ್ಮನ ದೇಶ ಎಂಬ ಪ್ರೀತಿ ಅಷ್ಟೆ. ಸೌರವ್ ನನ್ನಿಂದ ಅನೇಕ ಕೆಲಸ ಮಾಡಿಸ್ದ ಆಫ್ರಿಕಾದಲ್ಲಿದ್ದಾಗ. ಅವನು ಅದೆಲ್ಲೋ ಯುರೋಪಿಗೆ ಹೋದ ಮೇಲೆ ನಮ್ಮ ಸಂಬಂಧ ತಪ್ಪೋಯ್ತು. ನೆನಪಿರ್ಲಿ ಸ್ಯಾಮ್, ಸುಡಾನಿನ ಈ ಅಡಿಸ್ ಅಬಾಬಾ ಇದೆಯಲ್ಲ, ಇದು 1000 ಬೆಲ್ಜಿಯಂಗಳಿಗೆ ಸಮ ಬಾಂಬುಗಳ ವಿಷಯದಲ್ಲಿ. ನೀನು ಚಿಂತೆ ಬಿಡು. ಆದರೆ ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಕೊಡುವ ಹಣದ ಅಡ್ವಾನ್ಸ್ ತೆಗೆದುಕೊಳ್ಳದೆ ನಾವು ಕೆಲಸ ಆರಂಭ ಮಾಡೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನನಗೆ ಅಡ್ವಾನ್ಸಿನ ಲೆಕ್ಕದಲ್ಲಿ ಒಂದೇ $1 ಕೊಡು ಅಂದ. ಇದಲ್ವಾ ಬದುಕು? ಇದುವೇ ಜೀವನವಲ್ವಾ? ಅಡಿಸ್ ಅಬಾಬಾದಿಂದ ದರ್ ಎ ಸಲಾಂ ಏರ್ಪೋರ್ಟಿಗೆ ಬಂದು ಒಮ್ಮೆ ಮೇಲ್ ಚೆಕ್ ಮಾಡಿದೆ. ಆ ಮೇಲ್ನಲ್ಲಿ ಏನಿತ್ತು ಕೇಳೋಣ.